ಅದನ್ನು ಮಾಡಿ ನೋಡ್ರಮ್ಮೆ. ಇದು ಯಾವಾಗ ರೈತರು ಜಾಗೃತಿ ಆಗೋದಿಲ್ಲ ಅಲ್ಲಿವರೆಗೆ ಏನಿಲ್ಲ. ಸುಮ್ಮನೆ ದಿನಾಚರಣೆ ಮಾಡೋದು. ಅವ್ರು ಯಾರೋ ಒಬ್ಬ ಪ್ರಗತಿ ಇದ್ದವ್ರು ಒಂದು ಸ್ವಲ್ಪ ಅನುಕೂಲ ವಸ್ತು ಇರ್ತಾರೆ. ಒಬ್ಬ ಒಂದು 100 ಎಕರೆದಾಗ ಒಂದು ಮೆಂಟನ್ ಚಂದ ನಡೀತಿರ್ತದೆ. ಅದನ್ನ ಉಳಿದವ್ರಲ್ಲಿ ಅವ್ರಿಗೆ ನಾವು ಆಗ್ಬೇಕಂತೀವಿ. ಅವ್ರು ಏನೇನು ಮಾಡ್ತಾರೋ, ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಗೊಬ್ಬರ ಹಾಕ್ತಾರೆ ಯಾರಿಗೂ ಗೊತ್ತಿರ್ತದೆ. ಒಂದು ಚೆಕ್ ಮಾಡಂತೇಳಿ ಅವ್ರಿಗೂ. ಅದೇ ರೈತ ದೇಶದ ಬೆನ್ನೆಲುಬಲ್ಲ, ಈ ದೇಶದ ಜೀವಾಳ. ಈ ದೇಶದಾದರೂ ಭಾರತ ದೇಶದ ಜೀವಾಳಿಗೆ ಯಾವ ಇಂಡಸ್ಟ್ರಿ ಇಲ್ಲ, ಯಾವ ಬೆಳೆದಿಲ್ಲ. ಎಲ್ಲ ಕಾಳರ್ ಕ್ಯಾಶಕ್ಕೆ ದಿವಾಳಿ ಹೋಗ್ಬಿಟ್ಟಿದ್ವು. ಅದ್ರ ಈ ಕಂಪ್ನಿಗಳು ಬಂದು ಮಾಡ್ತೈತಿ ಮುಗಿದು ಹೋಯ್ತು. 100 ಮಂದಿ ಉದ್ಯೋಗ ಕೊಡ್ತೀನಿ ಅಂತ ಹೇಳೋದು, 1 ವರ್ಷ ನಡೆಸೋದು, ಮರು ವರ್ಷ ಅಂತ ಬಂದು ಮಾಡ್ಕೊಂಡು ಹೋಗಿಬಿಡೋದು. ಮುಂದೆ ಏನು ಮಾಡೋದು, ಅದಕ್ಕೆ ರಿಟರ್ನ್ ಅಪ್ ಮಾಡ್ಕೊಳ್ಳೋದು. ಸರ್ಕಾರ ರಿಟರ್ನ್ ಅಪ್ ಮಾಡೋದೈತಿ. ಪಾರ್ಟಿ ಯಾವುದು ಇರೋದಿಲ್ಲ ಸರ್ಕಾರದಾಗ, ಅದಕ್ಕೆ ಅರ್ಧ, ಆ ಕಂಪ್ನಿಯಾಗ ಅರ್ಧ. ಜೈ ಹಿಂದ್. ಇದು ಜೈ ಭಾರತ ಆಗಿದೆ. ಇದ್ರ ಬಗ್ಗೆ ಹೆಚ್ಚು ರೈತರು ದಿನಾಚರಣೆ ಮಾಡ್ಕೊಂಡು ರೂಪಾಯಿ ಉಳಿಯಕ್ಕೆ ಹೋಗ್ಬೇಡ್ರಿ. ಮಾರ್ಕೆಟ್ ನಿಮ್ಗೆ ಆಯ್ತು ತೊಗೊಳ್ರಿ. ಪ್ರತಿಯೊಂದು ಹಳ್ಳಿಗೆ ಓಡೋದು ಮಾಡ್ಕೊಳ್ರಿ. ನೀರಾವರಿ ಮಾಡಿಕೊಡ್ರಿ. ಇದು ಮಾಡೋಕ್ಕೆ ಗೌರ್ಮೆಂಟ್ ಬೆನ್ ಹತ್ರಿ. ರಗಡ್ ನೀರದ ನಮ್ಮಲ್ಲಿ ಕೃಷ್ಣಾ ನದಿ ಪಾಪ ಹರಿದು ಹಂಗೆ ಹೊರಟದ. 720-45 ಇದು TMC ನೀರು ಬಳಸ್ಬೇಕದನ್ನು. ಮತ್ತು 166 TMC ಕೊಟ್ಟಾರ ಅದನ್ನು. ಅದು ಬಳಸ್ಕೊಳಕ್ಕಾಗವಲ್ದು ನಮಗೆ. ಅಲ್ಲಿ ಭ್ರಷ್ಟಾಚಾರ ಎಷ್ಟು ಭ್ರಷ್ಟಾಚಾರ. ಎಲ್ಲ ರಾಜಕಾರಣಿಗಳು ಅವರ ಅಂತ ಹೇಳ್ತಾ ರೈತ ಎಚ್ಚರ ಆಗಬೇಕಾಗಿದೆ. ರೈತ ದಿನಾಚರಣೆ ದಿವಸ ಇದೊಂದು ನಮಗೆ ಅನಿಸಿದ್ದು ಕೆಲವು ಮಾತಾಡ್ತೀನಿ. ಇದು ನಿಮಗೆ ಸರಿ ಅನಿಸಿರ್ಬೋದು, ತಪ್ಪು ಅನಿಸಿರ್ಬೋದು. ಅದು ನಾವು ಒಂದಿಷ್ಟು ಹೇಳೋದು ನಿಮ್ಗೆ ಏನು ಮಾತಾಡ್ತಾರೆ ಉದ್ರೇಕಕಾರಿ ಅಂತ ಅನಿಸ್ಬೋದು. ಉದ್ರೇಕಕಾರಿ ಅಲ್ಲ, ವಸ್ತುಸ್ಥಿತಿ ನಿಮ್ಮ ಜೊತೆಗೆ ಹೇಳಿದರೆ ನೀವು ನಂಬರಿ ಬೇಡಬೇಡ್ರಿ ನಿಮ್ಗೆ ಬಿಟ್ಟಂಥದ್ದು ಅಂತ ಹೇಳ್ತಾ ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಿಲ್ಲಿಸ್ಬೇಡಿ. S60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.